ನಿನ್ನ ಹೊರತಾಗಿ ನನಗೆ ಬೇರೆ ಗತಿಯಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದುಶಾಸನಿಂದ ಅವಮಾನಿತಳಾದೆ. ಕದ್ದ ಕಳ್ಳಿಯಂತೆ ರಾಜನಗರವನ್ನು ತ್ಯಾಗ ಮಾಡಿದಾಯ್ತು. ಎನ್ನಾದರೂ ನೆಮ್ಮದಿ ಹೊಂದಲು ಅಂದರೆ ಹೆಜ್ಜೆಜ್ಜೆಗೂ ಅವಮಾನ. ಏ ವಿಧಾತ, ಈ ದ್ರೌಪದಿ ಅಣಿಯಲ್ಲಿ ಅದೇನೆಂದು ಬರೆದಿರುವ ದೇವ. ದೇವಿ ದ್ರೌಪದಿ ಪೋಂಚೋಲಿ ಇವಳೇಕೆ ಈ ರೀತಿ ಚಿಂತಾಮಗ್ಳಾಗಿರೋಳು? ಕಂಡೆ ಚಂಡೆ ವರದೀರನಾಗಿ ಜನಪತ್ನಿಯಾಗಿ ಮರುಗಲೆ ದೇವೆ ಕಂಡೆ ಚಂಡೆ ವರದೀರನಾಗಿ ಜನಪತ್ನಿಯಾಗಿ ಮರುಗಲೆ ಪಾಂಡು ಪುತ್ರರ ಪತ್ನಿಯಾಗಿ ಪಾಂಡು ಪುತ್ರರ ಪತ್ನಿಯಾಗಿ ಚಂಡ ಚಿಂತೆಯಿಂದ ಚಂಡ ಚಿಂತೆಯಿಂದ ಕಡುತಾಪವೇಕೆ ಕಡುಮೌನವೇಕೆ ಕೋಮಲ ಕಡುತಾಪವೇಕೆ ಕಡುಮೌನವೇಕೆ ಕೋಮಲ ತಂದೆ ತಂದೆ ವರದೀರಳಾಗಿ ಜನಪತ್ನಿಯಾಗಿ ಮರುಗಲೆ ಮರುಗಲೆ ದೇವಿ ಏನಾಯಿತು? ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿಯರು ಒಂದಲ್ಲ 16 ಕಾರಣಗಳು. ನೀವು ಪುರುಷರು ಯಾರಾದರೂ ಅವಮಾನಿಸಿದರೆ ಪ್ರತಿಕಾರವನ್ನು ಮಾಡುವುದು. ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಹೇ ಪರಮೇಶ್ವರ, ಇಂಥ ಅಪರಾಧಿನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದ ದೇವ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ಹೇ ನಮ್ಮ ಸಮಾಜದ ನಿಯಮ. ಅದೂ ಅಲ್ಲದೆ ಭಗವತ್ ಸ್ವರೂಪರಾದ ಋಷಿಮುನಿಗಳ ಆಜ್ಞೆ. ಏನು ಹೇಳಿದಿರಿ? ಕೈದ ಪತ್ನಿಯನ್ನು ಜೂಜಿನಲ್ಲಿ ಪಣವಾಗಿಟ್ಟು ಸೋಲುವಂತ ನಿಮ್ಮ ಋಷಿಗಳು ಆಜ್ಞೆ ಮಾಡಿದ್ರೆ ಪತಿಗಳು ನಿಮ್ಮಂತಹ ಪತಿಗಳನ್ನ ತಪಸ್ಸು ಮಾಡಿ ಪಡೆಯಬೇಕು. ಹಣ್ಣನ ಒಂದು ದಿನದ ವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ.
ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಕೇಳಿಕೊಳ್ಳಲಿವೆ. ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಅದಿರಲಿ ದೇವಿ, ನೀನು ಈ ದಿನ ರೋಧಿಸಲು ಕಾರಣವೇನು ನನ್ನೊಡನೆ ತಿಳಿಸಬಾರ್ದೆ? ತಿಳಿಸುವೇನು, ಆದರೆ ಪ್ರಯೋಜನವೇನು? ಎಷ್ಟೇ ಆದ್ರೂ ತಾವು ಅಣ್ಣನ ಆಜ್ಞೆ ಹೊರತು. ಹೋಯ್ತಾಲೆ, ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಆಹಾ, ಹಾಗಾದ್ರೆ ತಿಳಿಸುವೆನು. ಇಂದು ಹಸ್ತಿನಾಂಬಿ ಮಂದಿರಕ್ಕೆ ದೇವಿ ದರ್ಶನಕ್ಕೆ ಹೋಗಿದ್ದೆ. ಅಲ್ಲಿ ಆ ದುರ್ಯೋಧನ ಪತ್ನಿಯಾದ ಭಾನುಮತಿ ಸಹ ಬಂದಿದ್ದಳು. ನನ್ನನ್ನು ನೋಡಿ ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ಆಸ್ಥಾನಕ್ಕೆ ದೂತನನ್ನು ಕಳಿಸಿದರು. ಇನ್ನೇನು ಸಂಧಿಯಾಗುವುದು, ಆಗಲಾದ್ರೂ ಈ ನಿನ್ನ ಬಿಚ್ಚದ ಮುಡಿಯ ಕಟ್ಟುವೆಂದು ನನ್ನನ್ನು ನೋಡಿ ಅಪಹಾಸ್ಯ ಮಾಡಿದಳು. ಏನು ದುರ್ಯೋಧನೊಡನೆ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ದೇವಿ, ಯಾರು ಯಾರು ರಾಯಬರಕ್ಕಾಗಿ ಹೋಗಿದ್ದವರು? ನನ್ನ ಶ್ರೀಕೃಷ್ಣ ಪರಮಾತ್ಮ. ಏನು ಗೋಪಿಕಾಂಗಿನಿಯ ವಿಲಾಸ ಮಗ್ನದ ಹಾಯದ ಪದಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾವು ಊಹಿಸಿ. ಅದುರಿಳು ದೇವಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ತಕ್ಕ ಉತ್ತರವನ್ನೇ ಕೊಟ್ಟೆ. ಏನೆಂದು? ಏ ಭಾನು, ನಿನ್ನ ಮುಡಿ ಬಿಚ್ಚರಿಗೂ ನನ್ನ ಮುಡಿ ಕಟ್ಟುವುದಿಲ್ಲ ಎಂದು. ಬಾಪು ಪಾಂಚಾಲಿ ಬಾಪು, ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲೇ ಈ ನಿಮ್ಮ ಚತುರತೆ ಮುಗಿತೆಂದು ನಾ ಭಾವಿಸು. ದೇವಿ, ಈ ಸಂತೋಷದ ಸಮಯದಲ್ಲಿ ಬಾ ಪೀಠವನ್ನು ಅಲಂಕರಿಸೋಣ. ಬಾ ದೇವಿ. ಆಹಾ, ಪ್ರಾಣೇಶ್ವರ ಹೇಳಿ. ಜಾಣೆ ಮುದ್ದಾಡುವೆನು ಬಾರೆ ದೇವಿ. ಸ್ವಾಮಿ, ಜಾಣೆ ಮುದ್ದಾಡುವೆನು ಬಾರೆ ಮನ ಪ್ರೇಮದ ಪ್ರೇಯ ನಿನ್ನ ಮನ ಪ್ರೇಮದ ಪ್ರೇಯಸಿ ಜಾಣೆ ಮುದ್ದಾಡುವೆನು ಬಾರೆ. ಪಂಥವ ನಡೆಸದೆ ಬಿಡನ ಹೋಗದೇನೆ ಮಹಾಭೀಮನ ಮಾಡಿದ ಪಂಥವ ನಡೆಸದೆ ಬಿಡನ ಗುರುಕುಲಾದ ಮರನಾಥವ ಗುರುಕುಲಾದ ಮರನಾಥವ ಜಾಣೆ ಉದ್ದಾಯುವೆನು ಈ ಭೀಮನ ಪ್ರೇಮದ ಪ್ರೇಯಸಿ ಭೀಮನ ಪ್ರೇಮದ ಪ್ರೇಯಸಿ ಜಾಣೆ ಮುದ್ದಾಡುವೆನು ಬಾರೆ. ದುರುಳದು ಶಾಸನ ಬಲವನ್ನು ಬಗೆದು ಪಾಪಿ ದುರ್ಯೋಧನ ತಡೆಯನ್ನು ಮೊರೆದ ಕರುಳದು ಶಾಸನ ಬಡಲನ್ನು ಬಗೆದು ಪಾಪಿ ದುರ್ಯೋಧನ ತಡೆಯನ್ನು ಈ ಬಿಡುಮುಡಿಯನ್ನು ಕಟ್ಟಿಸದಿರನೆ ಬಿಡುಮುಡಿಯನ್ನು ಕಟ್ಟಿಸದಿರನೆ ಜಾಣೆ ಮುದ್ದಾಡುವೆನು ಬಾರೆ ಭೀಮನ ಪ್ರೇಮದ ಪ್ರೇಯಸಿ ಭೀಮನ ಪ್ರೇಮದ ಪ್ರೇಯಸಿ ಜಾಣೆ ಮುದು ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ. ಸಮಯವಿದೆ ಶೃಂಗಾರಕ್ಕೆ ದೇವಿ. ಪ್ರಾಣೇಶ್ವರ ದೇವಿ, ಸಮಯವಿದೆ ಶೃಂಗಾರಕ್ಕೆ ಸಮಯವಿದೆ ಶೃಂಗಾರ
ನೆನಪಿರುವುದೇ ಚೆಲ್ಲುತ್ತ ಸೇರುವೆ ಕಾಂತಿಯ ಚೆಲ್ಲುತ್ತ ಸೇರುವೆ ಕಾಂತಿಯ ನೆನಪಿರುವುದು ಇಂದೊಮ್ಮೆ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕರಾಳನಾಥ ಎಂದು ಸಂಭವಿಸಿದ ಮಾತು ನೆನಪಿರುವುದೇ ಪ್ರಿಯ ದೇವಿ. ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಇಚ್ಛಿಸುತ್ತೀಯ. ಮೋಡಿದ ಪ್ರತಿಜ್ಞೆಯನ್ನು ಮರೆಯುವಂತೆ ಹೇಳಿಯಲ್ಲ ಹೇ ಭೀಮಸೇನ. ಆಹಾ, ಆಡಿನಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಆದರೆ ಏನು ಪ್ರಯೋಜನ? ಎಷ್ಟೇ ಆದರೂ ತಾವು ಅಣ್ಣನ ಆಜ್ಞೆ ಹೊರತು ನನ್ನನ್ನು ಕೇಳಿಸಬೇಡ ಪಾಂಚಾಲಿ, ನನ್ನನ್ನು ಕೇಳಿಸಬೇಡ. ಈಗ ನಾನು ಯಾರ ಆಜ್ಞಾಧರಕನಲ್ಲ. ಶಾಂತಿಯನ್ನು ಬಯಸುವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಆತುರದಿಂದ ಯುದ್ಧವನ್ನೇ ನಿರೀಕ್ಷಿಸಿದ್ದು. ಧರ್ಮ ಪೌರ್ಣದ ಯುಧಿಷ್ಠಿರನು ಆ ದುರುಳ ದುರ್ಯೋಧನ ಅನಂತಪರಾಧವನ್ನು ಕ್ಷಮಿಸಬಹುದು. ಆದರೆ ನಾನು ಮಾತ್ರ ಕ್ಷಣ ಕಾಲವಾಗಿ ಕ್ಷಮಿಸಲಾರನು. ಕಾಳ ಕೇಳುತ್ತವೆ ಕಾಳು ಕಾಳು ಶುಭಮತೆಯೇ. ಕಾಳ ಕಾಳ ಕೇಳುತ್ತವೆ ಕಾಳು ಕಾಳು ನೀ ಶುಭಮತೆಯೇ. ಸೈನಿಕೆ ದುರದೊಳು ಸೈನಿಕೆ ಈ ಪರಿಯಲು ದುರದೊಳೀಗಲೇ ಕುರುಕುಲಗಳು ತಲೆಬಡಿವನ್ನು ಕಾಣ್ತೆಯೇ. ದುರದೊಳೀಗಲೇ ಕುರುಕುಲಗಳು ತಲೆಬಡಿವನ್ನು ಕಾಣ್ತೆಯೇ. ದುರಳ ಕೌರವರ ತೆಗೆದು ಬರುವೆನ, ದುರಳ ಕೌರವರ ತೆಗೆದು ಬರು ಸೈನಿಕೆ ಈ ಪರಿಯಲು. ದುರದೊಳು ಸೈನಿಕೆ ಈ ಪರಿಯಲು, ದುರದೊಳು ಸೈನಿಕೆ ಈ ಪರಿಯಲು. ನೋಡು ಅಣ್ಣ, ಆಗಲೇ ಭೀಮನು ಸಂಧ್ಯಾ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿದ್ದಾನೆ. ಭೀಮನ ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ಯಾರಿಂದಲೂ ಸಾಧ್ಯವಿಲ್ಲ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತದೆ. ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಈ ಸಾರಿ ಕೌರವರನ್ನು ಯುದ್ಧ ಮಾಡುವುದಕ್ಕಿಂತ ಭೀಮನ ಕೋಪವನ್ನು ಶಮನ ಮಾಡುವುದೇ ನಮಗೆ ಕಷ್ಟ ಸಾಧ್ಯವಾಗಿದೆ. ಭೀಮಸೇನ, ಭೀಮಸೇನ,
ನನ್ನ ಮೇಲೆ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಈ ನನ್ನ ಬಿಚ್ಚಿದ ಮುಡಿಯು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿನಗೊಂದು ವಿಚಾರವನ್ನು ತಿಳಿಸಬೇಕೆಂದಿದ್ದನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೇಗಲೇ ತಿಳಿಸಿದ್ದು. ಈ ಸಂಧ್ಯಾ ಪ್ರಸ್ತಾಪವು ಬೇರೆಯವರೆಗೂ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರುವುದು. ಆದರೆ ಈ ಸಂಧ್ಯಾ ವೃತ್ತಿಯ ದಾಸ್ಯ ಪಾಂಡವರ ಕಳಂಕವೆಂದೇ ನಾವು ಭಾವಿಸುವುದು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧ್ಯಾ ಭಿಕ್ಷೆ ಮಾಡಲು ಪಾಂಡುರಾಜನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪವು ನಿಮಗೆ ಅಸಹ್ಯವೆನಿಸಬಹುದು. ಹೋದರೆ ಇದನ್ನು ನಾನು ಹೊರಗಳಿಗೆಯೂ ಸಹಿಸಲು ಯುದ್ಧಕ್ಕಾಗಿ ನಿಮ್ಮ ಸಹಾಯವನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಈ ಕಥೆ ಈಗಲೇ ಇವರ ಸಂಪೂರ್ಣ ಕುರುಕಲು ನಾಶ ಮಾಡಬಲ್ಲವು. ನೀವು ನಿಶ್ಚಿಂತೆಯಿಂದ ಸಂಧ್ಯಾ ಪ್ರಸ್ತಾಪ ತೊಡಗಿರಿ, ನನಗೆ ಇಚ್ಛೆಯಂತೆ ನಾ ಮಾಡುವೆನು. ಭೀಮಸೇನ, ಸೈರಿಸು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನಮಗಿಲ್ಲ. ಕೋಪ ಮಾಡಬೇಡ. ಧರ್ಮರಾಜನು ನಮ್ಮೆಲ್ಲರಿಗೂ ಹಿರಿಯನು. ಪಾಂಚಾಲಿ, ಧರ್ಮ ಜನಮಯ ನಿರ್ಮಲ ಬಾಳು, ಧರ್ಮ ಜನಮಯ ನಿರ್ಮಲ ಬಾಳು, ನೀರುವುದನು ಚಿತ್ತ ಪಲಿಕಿಸದೆ ನುಡಿಯ, ನೀರುವುದನು ಚಿತ್ತ ಪಲಿಕಿಸದೆ ನುಡಿಯ, ಸೈಮನದನು ಕರುಣೆ, ಸೈಮನು ಮನದನು ತಾಪವ ಕರುಣೆ, ಧರ್ಮದಿಂದ ಕಾರ್ಯ ಸಾಧಿಸೆ ಕೋಮಲದಲ್ಲಿ ಬರಲು ಪರ್ಯ, ಧರ್ಮದಿಂದ ಕಾರ್ಯ ಸಾಧಿಸೆ ಕೋಮಲದಲ್ಲಿ ಬರಲು ಪರ್ಯ, ಸಾರ ಸಾಕಿನಿ ಹರಿಯರಿ ಬರೆ, ಸಾರ ಸಾಕಿನಿ ಹರಿಯರಿ ಬರೆ, ಏಕಿತ್ತು ಕೋಪಗೊಳ್ಳುವೆ, ಏಕಿತ್ತು ನೀನಿತ್ತು ಕೋಪಗೊಳ್ಳುವೆ, ಮಾನನಿ ಮನದ ಸಮಯವಿದೆಯ ಪಾಂಚಾಲಿ, ಇಂತಹ ಪ್ರಚೋದ ನುಡಿಗಳಿಂದ ಆಗುವ ಪ್ರಯೋಜನವೇನು? ಧರ್ಮವೆಂಬ ಹಂಬಲಿಸುತ್ತಾ ಧರ್ಮವೆಂಬ ಹಂಬಲಿಸುತ್ತಾ ಕ್ಷೇತ್ರೀಯ ಧರ್ಮ ಮರೆಯುವುದು ಉಚಿತವಲ್ಲ. ಪಾಂಚಾಲಿ, ಯುದ್ಧದಂತೆಯೇ ಶಾಂತಿ ರಕ್ಷಣೆಯು ಕ್ಷತ್ರಿಯರಾದ ನಮ್ಮ ಧರ್ಮ. ಯುದ್ಧವು ಎಂತಹದ್ದು ಘೋರ ಕರ್ಮವೆಂದು ನೀನಿನ್ನೂ ತಿಳಿದಿಲ್ಲ. ಇಂದು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿಯೇ ಇಷ್ಟು ಸರ್ವ ಪ್ರಯತ್ನವನ್ನು ಸಂಧಿಗಾಗಿಯೇ ಪ್ರಯತ್ನಿಸಿರುತ್ತಿರುವೆ ದೇವಿ. ಹಿಂದೆ ದಾಮಿನನ್ನು ಸಂಧಿಗೆ ಕಳಿಸಿ ಅವಮಾನಕ್ಕೆ ಗುರಿಪಡಿಸಿದೆ. ಈಗ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಅವಮಾನಕ್ಕೆ ಗುರಿಪಡಿಸಿರುವೆಂಬುದೇ ನನಗೆ ಚಿಂತೆಯಾಗಿರುವುದು. ಇದೇನೇ ಕೋಲಾಹಲ? ಅರ್ಜುನ, ನೀನು ಹೋಗುವೇನು? ಈ ಸಂಧ್ಯಾ ಬಲಾಬಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನ? ನಿಮ್ಮ ಪೌರುಷನ ವರ್ತನೆಯ ಪುರಸ್ಕಾರ ನಿಮಗಿರಲಿ, ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ತಡಿ. ಅದು ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮ ಇತ್ತಲೇ ಬರುತ್ತಿರು. ಸಮಾಚಾರ ತಿಳಿದ ನಂತರ ತನ್ನಿಚ್ಛೆಯಲ್ಲಿ ನಡೆಯುವುದು. ಅಣ್ಣ ತಂಗಿ, ಪರಮಾತ್ಮ ಪಾಂಡವರು ಪರಮಾತ್ಮ ಧರ್ಮನಂದನ, ಹೋದ ಕಾರ್ಯವೇನಾಯಿತು? ಓದುವರಾರು ಕೃಷ್ಣನಲ್ಲವೇ? ಅಂದರೆ ಅಂದರೆ ಎಲ್ಲವೂ ನನ್ನ ನಿರೀಕ್ಷೆಯಂತೆಯೇ ನಡೆಯಿತು. ಸಂಧಿ ವಿಚಾರವು ನಡೆಯುತ್ತೆ. ಓಹೋ, ಅದು ಕೂಡ ನಡೆಯಿತು. ಪಾಂಚಾಲಿ,
ನಾನಿನ್ನು ಹೋಗಿ ಅವರಿಚ್ಛೆ ಅಂತ ಅವರು ನಡೆಯಲಿ, ನನಗೆ ತೋಚಿದಂತೆ ನಾವು ಮಾಡುವೆನು. ಹಾ ಸ್ವಲ್ಪ ತಡೀರಿ, ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಸಲು ನನ್ನ ತಾಳ್ಮೆ ಮುಗಿದು ಹೋಗುವುದು. ಪರಮಾತ್ಮ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಹೊಂಚು ಮಾಡಿ ಸಂಚು ಹಾಕಿ ಕಿಚ್ಚನ್ನಬ್ಬಿಸುವ ಸಂಧಿ ಸಮಸ್ಯೆ ಮಾತುಗಳು ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿ ಆಯಿತೆ. ಹೌದು, ಅದೂ ಸಹ ನಡೆಯಿತು. ಈಗ ತಿಳಿದು ಕೃಷ್ಣ ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನಿಗೆ ಬಳೆಯನ್ನು ತೊಡಿಸಿದೆ. ಈ ಸಂಧಿ ಹೆಸರಿನಲ್ಲಿ ನಮ್ಮೈವರಿಗೂ ಸೀರೆಯನ್ನು ನುಡಿಸಲು ಅಪೇಕ್ಷಿಸುತ್ತಿಲ್ಲ. ಹೇ ಯಾದವ್ಯಗ್ರಣೆ, ಹೇ ಪಾಂಡುಪುತ್ರರ ಮೇಲಕ್ಕೆ ನಿನಗೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ನನ್ನ ಮಾತನ್ನು ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಿಯೊಡನೆ ಏ ಪ್ರಚಂಡ ಅಭಿಮಾನಿಗಂತ ಸಂಬಂಧ ಇರುವುದಯ್ಯ, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ಎಲ್ಲರೂ ಒಪ್ಪಿದರು. ರಾಜ್ಯಸಭೆಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿದೆನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮೊದಲಾದವರು. ಅವನು ಅವರೂ ಸಹ. ಓ ದುರ್ಯೋಧನ, ಅವನೂ ಸಹ. ನನಗಿನ್ನೂ ಇಲ್ಲಿ ಕೆಲಸವಿಲ್ಲ. ಏ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬುದು ಇನ್ನು ಹೆಚ್ಚಾಗಿತ್ತು. ಅದನ್ನು ಸಾಧಿಸಿದೆ. ಸಾಧಿಸು ಕೃಷ್ಣ, ಸಾಧಿಸು. ಬಹಳ ಚೆನ್ನಾಗಿಯೇ ಸಾಧಿಸು. ಸಹೋದರರೇ, ಈ ನಿಮ್ಮ ಪೌರಸ ವರ್ತನೆಯ ಪುರಸ್ಕಾರವನ್ನು ಬಂಧಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದು? ಯಾಜ್ಞಸೇನೆ, ನೀನು ನಿರಾಶಳಗಳು. ಈ ಭೀಮನು ಬದುಕಿದ್ದರೆ ಈ ನಿನ್ನ ಬಿಡುಗಡೆಯನ್ನು ಕಟ್ಟಿಸು. ಶಾಂತಳಾಗು ದೇವಿ, ಶಾಂತಳಾಗು. ನಿಲ್ಲಯ್ಯ ಭೀಮಸೇನ, ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ನಾನು ಮೊದಲೇ ಹೇಳಿರಲಿವೆ, ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ ಅಂತ. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧ್ಯಾ ಸುದ್ದಿಯು ನನಗೆ ಒಪ್ಪಲಾಗದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನು ನಿನಗೆ ಒಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಸಂದೇಶ? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿಯಾಗಿರಲು. ಹೇಳು ಕೃಷ್ಣ, ಏನು ಆ ಸಂದೇಶ? ಅದನ್ನು ಕೇಳುವ ಹೆಚ್ಚಿದರೆ ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದಂತೆ ಹೇಳಿಬಿಡು. ನೀನು ಕೈಕಟ್ಟಿ ಕುಳಿತುಕೊಳ್ಳದ ಹೊರತು ನಾನು ಹೇಳುವುದೇ ಇಲ್ಲ. ಈ ಪರ್ಯಾಸ ಬೇಕೆ ಕೃಷ್ಣ? ಇದು ಪರ್ಯಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಹಾಗಲೇ ಎಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ದೂರವಿಟ್ಟು ನನ್ನ ಬಳಿ ಕೈಕಟ್ಟಿ ಕುಳಿತುಕೋ. ಹಾಗಲೇ ನಿನ್ನ ಹೆಚ್ಚೆಯಂತೆ ಕುಳಿತುಕೊಳ್ಳುವೆನು. ಭೀಮಸೇನ, ಎಲ್ಲೆಯ ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಇಲ್ಲಿಯ ಸ್ವಲ್ಪ ಬಿಡೆಯ ಗದೆಯನ್ನ. ಅರ್ಜುನ, ಪರಮಾತ್ಮ, ಈ ಗದೆಯನ್ನು ಹಿಡಿದುಕೋ. ಯಾಜ್ಞಸೇನೆ, ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತು ನಾನಿಂದಾದರೂ ನೀ ಚಿಂತೆ ಆಗಲಿ. ತೆಗೆದುಕೋ. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರ್ಯಾಸ್ಯ? ಇದು ಪರ್ಯಾಸವಲ್ಲ ತಂಗಿ. ನೀನು ಶತ್ರುಗಳ ಹೆಡಮುರಿ ಕಟ್ಟುವುದರಲ್ಲಿ ಮಹಾ ನಿಪುಣೆಯಂತೆ, ಹಾಗಾಗಿ ಹೇಳಿದನಷ್ಟೇ. ಹಾಗಾದರೆ ನಿನ್ನ ಗಂಡನ ಕೈಗಳನ್ನು ಕಟ್ಟು. ಪಾಂಚಾಲಿ, ಪ್ರಾಣೇಶ್ವರ, ಕೃಷ್ಣನ ಇಚ್ಛೆ ಅಂತ ನನ್ನ 2 ಕರಗಳನ್ನು ಭದ್ರವಾಗಿ ಬಂಧಿಸು. ಭೀಮಸೇನ, ಈಗ ನನಗೆ ಸಮಾಧಾನವಾಯಿತು. ಈಗ ಕೇಳಿರಿ, ಈ ನಿನ್ನ ಕರಗಳನ್ನು ಬಂಧಿಸಿರುವ ಈ ಹಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲೆತ್ತಿಸಿತು. ಯಾರು ಕಾರ್ಯವನ್ನು ಮಾಡಿದವರು?
ಏನು ಹೇಳಿದೆ ಕೃಷ್ಣ? ಹೇ ಹಗ್ಗದಿಂದ ನಿನ್ನ ಬಂಧಿಸಲು ಯತ್ನಿಸಿದರೆ ಯಾರು ಯಾರು ದುರಾತ್ಮರು? ಈ ಕಾರ್ಯವನ್ನು ಮಾಡಲು ಮತ್ತಾರಿನಿಂದ ಇನ್ಯಾರಿಂದ ಸಾಧ್ಯ? ಆ ದುರಾಂಕಾರಿಯಾದ ದುರ್ಯೋಧನ ಆಜ್ಞೆ ಮಾಡಿದನು, ಅವನ ತಮ್ಮ ದುಶ್ಯಾಸನು ಈ ಕಾರ್ಯವನ್ನು ಮಾಡಿದನು. ಅವರಲ್ಲದೆ ಮತ್ತಾರು ಮಾಡಲು ಸಾಧ್ಯ? ಹೋಚೋಲಿ, ನನ್ನ ಈ ಕೈಗಳನ್ನು ಬಿಡಿಸು. ಏ ನೀಚ ಕೃತ್ಯದಿಂದ ದುರ್ಯೋಧನ ಶಿಖರನ್ನೇ ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ವಾಸುದೇವನನ್ನು, ಪಾಂಡವರ ರಾಯಭರಿಯನ್ನು ಈ ರೀತಿ ಅಪಮಾನ ಮಾಡಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಬೇರೆ ಉತ್ತರ ಪ್ರಶ್ನೆಯೇ ಇಲ್ಲ ಅಗ್ರಜ. ಸುಡುವೆ ಕುರುಕುಲವೆಲ್ಲ, ಸುಡುವೆ ಕುರುಕುಲವೆಲ್ಲ, ಸುಡುವೆ ಗೋಂದಾರಿಯತ್ತ 101 ಮಕ್ಕಳ ಕಡಿವೆ ಕಣ್ಣನ ಶಿರವ, ಕಡಿವೆ ಕಣ್ಣನ ಶಿರವ ಕಡಿದು ಚಂಡಿಗ ಔತಣ ಕೊಡುವೆ, ಇದು ಸತ್ಯ. ಅಣ್ಣ ಭೀಮಸೇನ ಸಹನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಿ ಆ ದುರ್ಯೋಧನ ದುರಂಕಾರಕ್ಕೆ ಧಿಕ್ಕಾರ. ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಆ ಕುರುನಂದನಿಗೆ ತಕ್ಕ ಬುದ್ಧಿ ಕಲಿಸೋದೊಂದೇ ಉಳಿದಿರುವ ಪ್ರತ್ಯುತ್ತರ. ಪರಮಾತ್ಮ ಪರಮಾತ್ಮ, ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಯುದ್ಧ ಮಾತ್ರ. ಪರಮಾತ್ಮ, ನೀನೇ ತಿಳಿದಿರುವೆ, ನಾವು ಯುದ್ಧಕ್ಕೆ ಅಪೇಕ್ಷೆ ಪಟ್ಟವರಲ್ಲ. ನಮ್ಮ ಸರ್ವ ಪ್ರಯತ್ನಗಳೆಲ್ಲ ವಿಫಲವಾಗಿ ಮುಂದೆ ನಿಂತಿರುವುದು ಯುದ್ಧ ಮಾತ್ರ. ಪರಮಾತ್ಮ, ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಅಗ್ರಜ, ಅನ್ನೇ ಕೈಗಳನ್ನು ಬಿಡಿಸು. ನೀನೆಲ್ಲ ಬಿಡಿಸುವೆ, ಮೊದಲೇ ಧರ್ಮದ ಕಟ್ಟು. ವಾಸುದೇವ, ನನ್ನ ಕೈಗಳನ್ನು ಬಿಡಿಸು. ನೀನೆಲ್ಲ ಬಿಡಿಸುವೆ, ಮೊದಲೇ ಕಪಟ ನಾಟಕ ಸೂತ್ರಧಾರಿ. ಅರ್ಜುನ, ನನ್ನ ಕೈಗಳನ್ನು ಬಿಡಿಸು. ನೀನೆಲ್ಲ ಬಿಡಿಸುವೆ, ಮೊದಲೇ ಬೃಹನ್ನಳೆ. ಏನು, ಯಾರು ನನ್ನ ಕೈಗಳನ್ನು ಬಿಡಿಸುವುದಿಲ್ಲವೇ? ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಹರ 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 ಮಹಾದೇವ್, ಎಲ್ಲಿ ನನ್ನ ಕಲೆ? ಈಗ ಕೇಳಿರಿ ಹೇ ಭೀಮನ ಪ್ರತಿಜ್ಞೆಯನ್ನು. ಕುರುಕುಲದ ಮರನ್ನು ವಧಿಸುವೆನು. ಕುರುಕುಲದ ಮರನ್ನು ವಧಿಸುವೆನು. ಚೆರಿಯಂಬೆರೆದು ದುರಹಂಕಾರವೇ ಅಗ್ರಜ, ಚೆರಿಯಂಬೆರೆದು ದುರಹಂಕಾರ ಎಕ್ಕರಿಸಿಗಳು ತಂದಿರುವೆ. ವೈರಿ ಕುರುಕುಲದ ಮರನ್ನು ವಧಿಸುವೆನು. ಅನುಜನೆಂಬುವ ಅಕ್ಕರೆ ಇರುವುದು ಸತ್ತಿದ ಕುರುಡಿಗಳು. ಅನುಜನೆಂಬುವ ಅಕ್ಕರೆ ಇರುವುದು ಸತ್ತಿದ ಕುರುಡಿಗಳು. ಭಕ್ತರೆಲ್ಲವ ಭಕ್ತಿಸಿದ ನ್ಯಾಯವನ್ನೇ ಅಗ್ರಜ. ಭಕ್ತರೆಲ್ಲವ ಭಕ್ತಿಸಿದ ನ್ಯಾಯವನ್ನೇ ಲೆಕ್ಕಿಸಲು ಸಕ್ಕಡರಿಸಿಕೊಂಡು ಬೆಳಗ್ಗೆ ಲೆಕ್ಕಿಸಲು ಸಕ್ಕಡರಿಸಿಕೊಂಡು ಬೆಳಗ್ಗೆ ಸಭೆಯಳು ಪತ್ನಿಯ ಗರ್ಭದಿಂದ ಸಭೆಯಳು ಪತ್ನಿಯ ಗರ್ಭದಿಂದ ವೈರಿ ಕುರುಕುಲದ ಮರನು ವಧಿಸುವೆನು. ಚೆರಿಯಂಬೆರೆದು ದುರಹಂಕಾರದೆ, ಚೆರಿಯಂಬೆರೆದು ದುರಹಂಕಾರ ಎಕ್ಕರಿಸಿಗಳು ತಂದಿರುವೆ. ವೈರಿ ಕುರುಕುಲದ ಮರನು, ಕುರುಕುಲದ ಮರನು ಚೆಗಿದು ಬಿಸಾಡುವೆನು. ಈಗ ಕೇಳಿರಿ ಹೇ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಲ್ಲಿ ಜನಿಸಿದ್ದು ನಿಜವಾಗಿದ್ದರೆ, ತಾಯಿ ಕುಂತಿದೇವಿಯ ಸ್ತನಪಾನ ಮಾಡಿದ್ದು ಸತ್ಯವೇ ಆಗಿದ್ದರೆ, ನಾಳೆ ನಡೆಯುವ ಸಂಗ್ರಾಮ ಕ್ಷೇತ್ರದಲ್ಲಿ ಆ ದುರ್ಯೋಧನ 99 ಮಂದಿ ಸಹೋದರ ತಮ್ಮಂತೆ ಹಸ್ತಿನಾವತಿಯ ರಕ್ತ ಸಿಂಹಾಸನ ರಕ್ತದ ಕೋಡಿಯಲ್ಲೇ ಮುಳಿಯುತ್ತೆ. ಆ ಕೊಬ್ಬಿದ ದುಶ್ಯಾಸನ ವಕ್ಷಸ್ಥಳ ಬಗೆದ ಆತನ ಬಿಸಿ ರಕ್ತದಿಂದ ಈ ಪಾಂಚಾಲಿ ಬಿಳುಮುಳಿಯನ್ನು ಕಟ್ಟಿಸುವುದು.
ಅನಂತರವಾದುಳ್ಳ ದುರ್ಯೋಧನ ತೊಡೆಯನ್ನು ಮುರಿದು ಆತನ ರಾಜ ಕಿರೀಟವನ್ನು ಕಿತ್ತು ನೆಲಕ್ಕಪ್ಪಳಿಸಿ ಈ ನನ್ನ ಎಡಗಾಲಿನಿಂದ ಒಂದು 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 ಪುಡಿ ಪುಡಿ ಮಾಡುವೆನು. ಒಂದು ವೇಳೆ ಈ ನನ್ನ ಪಂಥವು ಈಡೇರದಿದ್ದರೆಗೆ ನನಗತಿ ಭಯಂಕರ ನರಕವಾಯ ಪ್ರಾಪ್ತವಾಗಲಿ ಕೃಷ್ಣ. ಇದಕ್ಕೆ ನಿನ್ನ ಪದವೇ ಸಾಕ್ಷಿ. ಶ್ರೀಕೃಷ್ಣ ಪರಮಾತ್ಮನು ಹೇಳಿರ್ತಕ್ಕಂಥ ಸ್ಥಾನವಿದು. ಇಲ್ಲಿ ನನ್ನ ಜನ್ಮದ ವೃತ್ತಾಂತವನ್ನು ತಿಳಿವೆ ಎಂದು. ಏ ಭಗವಾನ್ ಭಾಸ್ಕರ, ನೀನಾದರೂ ನನ್ನ ಜನ್ಮದ ವೃತ್ತಾಂತವನ್ನು ಖಂಡಿತವಾಗಿಯೂ ತಿಳಿದಿರಬೇಕು. ಅಸತ್ಯದ ಅಂಧಕಾರದಿಂದ ನನ್ನನ್ನು ಉದ್ಧರಿಸಿ ಕಾಪಾಡು ಭಾಸ್ಕರ, ಕಾಪಾಡು. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜರಂ ಶ್ವೇತಪದ್ಮಜರಂ ದೇವಂ ತ್ವಂ ಸೂರ್ಯಂ ಪ್ರಣಮಾಮಿ ತ್ವಂ ಸೂರ್ಯಂ ಪ್ರಣಮಾಮಿ. सूर्या नमो भव जन्मदाता निनये नमो. भवरोग वैद्या सूर्या नमो भव दाता निनगे नमो, निनगे नमो, निनगे नमो. निनगे नमो, निनगे नमो. ಸಲ್ಲದ ಮಾತಾಡಿ ಅಲ್ಲಗಳವರನ್ನ ಸಲ್ಲದ ಮಾತಾಡಿ ಅಲ್ಲಗಳವರನ್ನ ಎಲ್ಲಿ ಹೋದರು ಸೂತ ಕುಲದವನ್ನೆನ್ನುವರು. ಎಲ್ಲಿ ಹೋದರು ಸೂತ ಕುಲದವನೆನು ಇನ್ನೇಕೆ ಈ ಮೌನ ಕೊಡು ತಂದೆ ಕುಲಮಾನ. ಇನ್ನೇಕೆ ಈ ಮೌನ ಕೊಡು ತಂದೆ ಕುಲಮಾನ. ಭವರೋಗ ವೈದ್ಯಾಸಿ ಸೂರ್ಯ ನಮೋ ಭವ ಜನ್ಮದಾತ ನಿನಗೆ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ.
ಯಾರು? ನನ್ನ ಏಕಾಗ್ರತೆಯನ್ನು ಭಂಗಗೊಳಿಸಿದ ನೀ ಯಾರು ತಾಯಿ? ಕರ್ಣ, ನೀನು ಪೂಜಿಸುತ್ತಿರು ಆ ಸೂರ್ಯದೇವ ಜಲಾಮೃತ ಮೊದಲಿಗೆ ತೋರಿಸಿದ ಸ್ತ್ರೀಯೇ ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರಪ್ಪ. ಅಮ್ಮ, ಪಾಂಡವರ ಜನನಿ, ಇದೋ ನಮಸ್ಕರಿಸುವನು ಜನನಿ. ಕೀರ್ತಿಶಾಲಿ ಹಾಗೂ ಕುಮಾರ, ಇದೆಂಥ ಕೀರ್ತಿಯಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರ್ಣ ಕುಮಾರ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಪೊರೆದೆ. ಕರುಣೆಯ ತೋರಿದೆ ಕುವರನ ಪೊರೆದೆ. ಎಂದಿಗೆ ಈ ಋಣವ ತೀರಿಸಲಮ್ಮ. ಎಂದಿಗೆ ಈ ಋಣವ ತೀರಿಸಲಮ್ಮ. ಜನಿಸಿದ ಮನುಷ್ಯನಗೆ ಜಲಕ್ಕೆ ಸೆದೆಯಂತೆ. ಅಮ್ಮ, ಅಮ್ಮ, ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ. ಮಗುವಮ್ಮನಾದ ಏನೆಂದನು ಅರಿಯೆ. ಮಗುವಮ್ಮನಾದ ಏನೆಂದನು ಅರಿಯೆ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ನಾ ಮಾಡಿದ ಪರಾಧ ಏನದು ತಾಯೇ? ನಾ ಮಾಡಿದ ಪರಾಧ ಏನದು ತಾಯೇ? ಅಕ್ಷಮೆವೆನಿಸಿ ಜೀವನ ತೋರೆದೆ. ಬೆನಿಸೆ ಜೀವನ ತೋರೆದೆ. ಮಗನೆ ಮಮಕಾರ ಬೇಕಿಲ್ಲವೇ ತಾಯೇ? ಅಮ್ಮ, ಅಮ್ಮ, ಮಮಕಾರ ಬೇಕಿಲ್ಲವೇ ತಾಯೇ? ಮಗನ ಮಮಕಾರ ಬೇಕಿಲ್ಲವೇ ತಾಯೇ? ಕೈವರ ಮಾತೆ ನಿನಗಿಹುದೇ ಚಿಂತೆ. ಕೈವರ ಮಾತೆ ನಿನಗಿಹುದೇ ಚಿಂತೆ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಷ
ಮಾಡಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಲ್ಲಿದ್ದ ಜಲಚರಗಳು ಈ ಪಾಪಿಯ ದೇಹವನ್ನು ತಿನ್ನದೆ ಬಿಟ್ಟುಬಿಟ್ಟಲ್ಲಮ್ಮ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿಸಲು, ಹೀಗಿರುವಾಗ ಎಲ್ಲರೂ ನನ್ನನ್ನು ಸೂತ, ನೀಚ, ಈನ ಕುಲದವನೆಂದು ಹೀಯಾಳಿಸುತ್ತಿರುವರಲ್ಲ. ನನ್ನನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ. ಕರ್ಣ, ಹೀಗೆಲ್ಲ ಮಾತನಾಡಬೇಡ ಮಗನೇ. ಮೊದಲೇ ನಂದು ಹೋದ ಈ ನನ್ನ ಹೃದಯಕ್ಕೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವುದು. ಬಾಲ್ಯದಲ್ಲಿ ನಾನು ಮಾಡಿದ ಒಂದು ಸಣ್ಣ ತಪ್ಪಿಗಾಗಿ ಅದೆಷ್ಟು ನೀನು ನೊಂದೆಯೋ ಬೆಂದೆಯೋ. ಈ ಜನರು ನಿನ್ನನ್ನು ಹೀನ ಸೋತ ಎಂದು ಅದೆಷ್ಟು ಅವಹೇಳನ ಮಾಡಿದರು. ಅದಕ್ಕೆಲ್ಲ ಈ ಪಾಪಿ ತಾಯಿ ಕಾರಣನು. ನನ್ನನ್ನು ಕ್ಷಮಿಸು ಕುಮಾರ, ನನ್ನನ್ನು ಕ್ಷಮಿಸು ಮಗನೇ. ಅಮ್ಮ, ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಷ್ಠಕರವಲ್ಲ ತಾಯಿ. ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ಮಾಡುವೆ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ಬರಬೇಕು? ಬಿಡಮ್ಮ ನಿನ್ನ ಚಿಂತೆಯನ್ನು. ಹೋಗ್ಲಿ ಬಿಡು ಕುಮಾರ, ಆಗಿದ್ದು ಆಗಿ ಹೋಯ್ತು. ಈಗಲಾದ್ರೂ ನಿನ್ನ ಸಹೋದರನನ್ನೇ ಕೂಡಿ ಬಾಳು, ಸೌಭಾತ್ರ ದಾನ ಮಾಡು ಕಂದ. ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ. ಆ ಪರದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾರ್ಥಕಗೊಳಿಸಬೇಕು. ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂಥ ನೀಚನೆಂದು ಶಪಿಸದಿಹರೆ. ಅಮ್ಮ, ವೀರಮಾತೆಯಾದ ನೀನೇ ಹಿತಬೋಧನೆಯನ್ನು ಮಾಡ್ತಾಯಿ. ನಿಜ ಕುಮಾರ, ನಿನ್ನ ಮಾತು ನಿಶ್ಚಯ. ಆದರೆ
ಪಡೆದೆನು ನಿನ್ನ ಲೋಕ ಪ್ರವಾದಕ್ಕೆ ನಲಿಯಲಿಸೆದೇನ ಲೋಕ ಪ್ರವಾದಕ್ಕೆ ನಲಿಯಲಿಸೆದೇನ ಕಣ್ಣೀರಿನ ಆರಾಧನೆ ಈ ಜನ್ಮದ ಈ ವೇದನೆ ಕಣ್ಣೀರಿನ ಆರಾಧನೆ ಈ ಜನ್ಮದ ಈ ವೇದನೆ ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನು ಕಂದ ಬಾರ ನಿನ್ನ ತಾಯಿ ನಾನೇನಯ್ಯ ಈ ಜೀವ ನಿಜ ಕುಮಾರ, ನಿನ್ನ ಮಾತು ನಿಶ್ಚಯ. ಪಾಂಡವರು ನಿನ್ನ ಒಡ ಹುಟ್ಟಿದ ಸಹೋದರರಲ್ಲವೇ? ಅವರ ಯೋಗಕ್ಷೇಮ ಹಾರೈಸುವುದು ಅಣ್ಣನಾದ ನಿನ್ನ ಧರ್ಮವಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನೋಡಿದ ಸಂತೋಷ ಪಡಬಾರದೆ ಕಂದ. ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆ ತಾಯಿ? ಅದು ಅಲ್ಲದೆ ಮಮ ಪ್ರಾಣ ಈ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಾಗ ಆ ಪಾಂಡವರ ಪ್ರಾಣಕ್ಕೆ ಭಯ ಎಲ್ಲಿಯುವುದು? ಬಿಡಮ್ಮ ನಿನ್ನ ಚಿಂತೆಯನ್ನು. ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ಪಾಂಡವರ ಮೇಲೆ ವೈರತ್ವವನ್ನು ಸಾಧಿಸುತ್ತಿರುವಾಗ ಚಿಂತಿಸದೆ ಮತ್ತೇನು ಮಾಡಲಿ? ಹೋಗ್ಲಿ ಬಿಡು ಕುಮಾರ, ಯುದ್ಧದಲ್ಲಾದ್ರೂ ಪರಾನ್ಮುಖನಾಗು ಮಗನೇ. ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ. ಪೌರುಷ ಇರೋವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ಆ ಪರದಾತನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ದೂಸಿಬಿಟ್ಟಾಗ ಬಹು ಮನ್ನಣೆಯಿಂದ ಸಾಕಿ ಸಲಗಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದವನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಕಲಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾರ್ಥಕಗೊಳಿಸಬೇಕು. ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವತಾಗದು. ನಾನು ಪರಾನ್ಮುಖಲಾಗಲಾರೆ ಅಮ್ಮ. ಕುಮಾರ, ನಾಳಿನ ರಣರಂಗದಲ್ಲಿ ಪಾಂಡವರೇನಾದ್ರೂ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡಯ್ಯ, ಅವರನ್ನು ಉಳಿಸಬೇಡ. ಅಮ್ಮ, ಯಾರನ್ನು ಬೇಕಾದರೂ ಉಳಿಸುವೆನೋ, ಆದರೆ ಆ ನನ್ನ ಪರಮವೀರ ಅರ್ಜುನನ ಮಾತ್ರ ಉಳಿಸಲಾಗುತ್ತದೆ. ಏನೆಂದು ಹೇಳಿದ ಮಗನೇ? ಅಮ್ಮ, ಅರ್ಜುನನ ಮೇಲೆ ನಿನಗೆ ಕೈಯಾ ಇಷ್ಟದ ದ್ವೇಷ? ಅಮ್ಮ, ಆ ಅರ್ಜುನನೊಡನೆ ಯುದ್ಧ ಮಾಡುವುದೇನು? ಆ ನನ್ನ ಸ್ವಾಮಿ ಕೌರವೇಶ್ವರ ನೋಡಿ ಆನಂದ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರೋದು. ಅರ್ಜುನನಿಂದ ನಾನೇ ಆತನಾದರು, ಕರ್ಣ ನನ್ನಿಂದ ಅರ್ಜುನನೇ ಆತನಾದರು. ನಿನಗೆ 5 ಮಕ್ಕಳು ಉಳಿಯುವರು. ಬಿಡಮ್ಮ ನಿನ್ನ ಚಿಂತೆಯನ್ನು. ಹೋಗಲಿ ಬಿಡು ಮಗನೇ, ನಾನು ನಿನಗೆ ಹೆಚ್ಚಿಗೆ ಹೇಳಿ ತೊಂದರೆಯನ್ನು ಕೊಡಲಾರೆನು. ಆಯಸ್ಸಿದ್ದವರು ಎಲ್ಲಿ ಆದರೂ ಬದುಕುಳಿಯವರು, ಅದೇ ಹೆತ್ತ ತಾಯಿಗೆ ಸಂತೋಷ. ಕಡೆಯದಾಗಿ ನನ್ನದೊಂದು ಮಾತನ್ನಾನು ನಡೆಸಿಕೊಡಿಯ ಮಗನೇ. ಅಮ್ಮ, ಎತ್ತ ತಾಯಿಯ ಮಾತನ್ನು ನಡೆಸಿಕೊಡಲಾಗದ ಕಡುಪಾಪಿ ಎಂದು ಭಾವಿಸಿದೆಯಾ? ಅದೇನು ಕೇಳು ಜನನಿ. ಜನನಿ
ಜನನೇ ನಿನ್ನ ಮಗನಿವನು ಉಸಿಯನಾಡುವನೇನು ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಹಾ ಭಾಸ್ಕರನು ಅಮ್ಮ ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಹಾ ಭಾಸ್ಕರನು ಆದರೂ ಸರಿಯೇ ನಡೆಸುವೆನು ಆ ನಿನ್ನ ನುಡಿಯ ಹೌದು ಅಮ್ಮ ಆದರೂ ಸರಿಯೇ ನಡೆಸುವೆನು ಆ ನಿನ್ನ ನುಡಿಯ ಧರ್ಮದಾಣೆ ಧರ್ಮಜನಾಣೆ ಈ ನಿನ್ನ ಪಾದ ಕಮಲಗಳ ಮೇಲಾಣೆ ಜನನೀ ಕಂಡ ಬಾಣವ ತೊಳೆದಿರಲಿ ಕಂಡ ಕಳೆ ಕನಕ ಕನಕದ ಬೇಡವೇ ಮಂತ್ರಿಸ ಮಾತೆ ನೀನು ಪ್ರಾಣ ಕನಕ ದೊಡ್ಡ ಬಾಣವ ತೊಳೆದಿರಲಿ ಕಂಡ ಕಳೆ ಕನಕ ಕರಮುಗಿದ ಬೇಡವೇ ಮಂತ್ರಿಸ ಮಾತೆ ನೀನು ಪ್ರಾಣ ಕನಕ ನಾಳಿನ ಯುದ್ಧದಲ್ಲಿ ನೀನು ಯುದ್ಧದಲ್ಲಿ ನಾಳಿನ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ತಡಬೇಡು ಕಂದ ಆ ಸುಯೋಧನ ಅಮ್ಮ ಎಂತ ಮಾತನ್ನು ಕೇಳಿಬಿಟ್ಟೆ ತಾಯಿ ಆ ಸುಯೋಧನ ನೀನು ಈಗಲೇ ಕೆಟ್ಟೆ ಅಷ್ಟದಿಕ್ಪಾಲಕರೇ ಸೂರ್ಯ ಚಂದ್ರಾದಿಗಳೇ ಮನೋಮುನಿಗಳೇ ನೀವೇ ನನ್ನ ಸ್ವಾಮಿ ಕೌರವೇಶ್ವರನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ದುರ್ಯೋಧನ ದುರದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮುರಿಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿ ಬಂದು ತೊಟ್ಟ ಬಾಣ ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಿರುವಳು. ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿದೆ. ಮಾಡಲಿ ಮಾಡಲಿ ಪೌರುಷ ಇರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವವಿಚ್ಛೆ. ಕುಮಾರ, ಈ ಮಾತನ್ನು ನಡೆಸಿಕೊಡುವೆ, ಸಂದೇಹ ಇಲ್ಲವ ತಾನೆ? ಅಮ್ಮ, ಇನ್ನೂ ನಿನ್ನ ಮಗನ ಮೇಲೆ ಸಂದೇಹವೇ ತಾಯಿ. ಆ ಪಾಂಡವರೆಂದರೆ ಅದೆಷ್ಟು ಮಮತೆಯಮ್ಮ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ.
ಕಟ್ಟ ಕಡೆಯೋ ಕರ್ಮದಾದಿಗೆ ಕಾಲಿಡಲೊಳ್ಳೆ ಇದೋ ಕೊಡುವೆನು ಭಾಷೆಯನ ಬಿಡು ಚಿಂತೆಯ ಜನನಿ ಜನನಿ ಸಂದೆ ಅವ ಬಿಡು ಅಮ್ಮ ಕರ್ಣನ ಪಾದಯ ಕೇಳಮ್ಮ ಸಂದೆ ಅವ ಬಿಡು ಹಿಡಿಯುವುದೊಂದೇ ಬಾಣದ ಗುರಿಯ ಕೊಡುವುದಿಲ್ಲ ಮುಗಿಸುವೆ ಮಗನೇ. ಹಿಡಿಯುವುದೊಂದೇ ಬಾಣದ ಗುರಿಯ ಕೊಡುವುದಿಲ್ಲ ಮುಗಿಲು ಇಳಿದು ಬರಲಿ ಕರೆದಿಳಿದು ನಿಲ್ಲಲಿ ಮುಗಿಲು ಇಳಿದು ಬರಲಿ ಈ ಕರೆದಿಳಿದು ನಿಲ್ಲಲಿ ತಾನೆ ತಪ್ಪೆ ನಮ್ಮ ನಿನ್ನಾಣ ಸತ್ಯವಮ್ಮ ಬಿಡು ಚಿಂತೆಯ ಜನನಿ ಅಮ್ಮ ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ನಮಗಿನ್ನು ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ಜನನಿ. ಅಮ್ಮ ಅಮ್ಮ ಹೇಳು ಕರ್ಣ. ಸ್ವಲ್ಪ ನಿಲ್ಲು ಜನನಿ. ಎತ್ತ ತಾಯಿಯ ಪ್ರಥಮ ದರ್ಶನವು ಇಂದಾಯಿತು. ಭವಿಷ್ಯ ಅಂತಿಮ ದರ್ಶನವೂ ಇದೆ ಎಂದು ತೋರುತ್ತಿರುವುದು. ಕರ್ಣ, ಪುನಃ ನಿನ್ನನ್ನು ನೋಡುವ ಭಾಗ್ಯ ನನಗೆ ಲಭಿಸುವುದೋ ಇಲ್ಲವೋ? ಕುಮಾರ, ಅಮ್ಮ ಕಡೆಯದಾಗಿ ನಂದೊಂದು ಮಾತನ್ನು ನಡೆಸಿಕೊಡುವ ಜನನಿ. ಹೇಳು ಕಂದ, ಸತ್ಯವಾಗಿ ನಡೆಸಿಕೊಡುವೆನು. ಅಮ್ಮ, ಈ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರ ಯಾರಲ್ಲಿಯೂ ಹೇಳಬೇಡ ಜನನಿ. ಕುಮಾರ, ದೈವವಶ ನಾನೇನಾದರೂ ಈ ಯುದ್ಧದಲ್ಲಿ ಮಡಿದರೆ ಸತ್ಯಸಂಧನಾದ ಆ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಇದೋ ಕರ ಮುಗಿದು ಬೇಡುವೆನು ಜನನಿ, ಬೇಡುವೆನು. ಇಂಥ ಸಂಕಷ್ಟ ನಾಶಗಳಿಂದ ಸಾಮ್ರಾಜ್ಯ ಉಳಿಯುವುದಾದರೆ ಅಂತ ಸಾಮ್ರಾಜ್ಯವು ಸರ್ವನಾಶವಾಗಿ ಹೋಗಲಿ. ಅಮ್ಮ ನಿನ್ನ ಮಗವನು ಯುಗದಿ ಕಾಣಬಹುದೇ ಇನ್ನೂ. ಕುಮಾರ, ಅಮ್ಮ ಅಮ್ಮ ನಿನ್ನ
ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದು ವ್ಯರ್ಥ. ಅಯ್ಯೋ ವಿಧಿ, ನಿನ್ನ ಲೀಲೆಯು ಅಗಣಿತವಾದದ್ದು. ವಿಧಾತನ ನಾಟಕ ಬಲ್ಲವರ್ಯಾರೋ, ಮಾನವ ಜೀವ ಮೂಕಾಂಧಕಾರ ಎಲ್ಲ ಮಾಯೆ ಮಾಯಾಜಾಲ. ವಿಧಿಗೈದ ಮೋಸದಿಂದ ಗತಿ ನನಾದೆ ಜಗದಿ. ವಿಧಿಗೈದ ಮೋಸದಿಂದ ಗತಿ ನನಾದೆ ಜಗದಿ. ವಿಧಿಗೈದ ಮೋಸದಿಂದ ಬಾಳು ಕಣ್ಣೀರು ಜಗದಿ. ಎಣ್ಣೆಯ ಬಾಳು ಕಣ್ಣೀರು ಜಗದಿ. ಪಾಲಿ ಪರಾರೋ ದೀನ ಹೃದಯದಿ. ಪಾಲಿ ಪರಾರೋ ದೀನ ಹೃದಯದಿ. ಕೊನೆಗಾಣಿಸಯ ಕರ್ಮದ ಬಂಧನ. ಕೊನೆಗಾಣಿಸಯ ಕರ್ಮದ ಬಂಧನ. ದಾರು ಕಾಣದ ಅಂದರ ಜರನಾದೆ. ದಾರಿಯು ಕಾಣದ ಅಂದರ ಜರನ. ಗತಿ ನನ್ನಾದೆ ಜಗದಿ. ವಿಧಿಗೈದ ಮೋಸದಿಂದ ಗತಿ ನನ್ನ ಜಗದಿ. ವಿಧಿಯೇ ಉಳಿಸಿದೆ ಕಣ್ಣೀರ ಜಗದಿ. ಭೀಮಸೇನ, 10 ದಿನಗಳ ತರುವಾಯ ನಮ್ಮ ಸೈನ್ಯವು ಭೀಷ್ಮನು ಹತನಾದನು. ಇನ್ನೇನು ವಿಜಯವಾಯಿತೆಂದು ಭಾವಿಸಿದ್ದನು. ಆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲ ಭಂಗವಾಯಿತು. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣಾಚಾರ್ಯರೇ ಧನುರ್ಧಾರಿಯಾಗಿ ನಿಂತಿರುವರು. ನಾನು ನೆನ್ನೆಯಿಂದಲೂ ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿದೆ ಅಣ್ಣ. ಕೃಷ್ಣಾರ್ಜುನರು ಇಲ್ಲಿದ್ದರೆ ಅರ್ಜುನನು ದ್ರೋಣನ ವ್ಯೂಹ ಭೇದವನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಮಸಪ್ತಕರಣ ಹೋರಾಡುತ್ತಿರುವರು. ಅವರು ಬೇಗನೆ ಹಿಂದಿರುಗಿ ಬರುವ ಸಂಭವ ಇಲ್ಲ ಅಣ್ಣ. ಈಗ ಏನು ಮಾಡೋದು ಸಹೋದರ? ಜಾಗೃತರಾಗಿ ಒಂದು ಉಪಾಯ ಮಾಡಲೇಬೇಕಣ್ಣ. ಎಲ್ಲವಾದರೆ ನಮಗೆ ಪರಾಜಯ ಖಂಡಿತ. ಪರಾಜಯ ಪರಾಜಯ ಪರಾಜಯ. ದೊಡ್ಡಪ್ಪ ಅಭಿಮನ್ಯು ಕುಮಾರ, ದೊಡ್ಡಪ್ಪ, ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ, ನನ್ನ ಕೈಯಲ್ಲಿ ಈ ಖಡ್ಗ ಇಡುವಾಗ, ಪೂಜೆ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ ನಮಗೆ ಬಂದದಿರುವ ಆಪತ್ತೇನು ದೊಡ್ಡಪ್ಪ? ಕುಮಾರ ಅಭಿಮನ್ಯು, ದೊಡ್ಡಪ್ಪ, ದ್ರೋಣನ ಚಕ್ರವ್ಯೂಹ ಭೇದವನ್ನು ನೀನು ಬಿಡಿಸಲಾಗದು. ದೊಡ್ಡಪ್ಪ, ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ದೊಡ್ಡಪ್ಪ? ಬಿಡ ಚಿಂತೆಯನ್ನು
ಅಭಯ. ಬಿಡ ಚಿಂತೆಯನ್ನು ತಡವ ಮಾಡುವುದೇ ಕರುಣೆ ಅಭಯ. ಕುಮಾರ ಪಿಡಿಗೋಣನ ಯುವ ವೇದಿಸಿ ಕಡಿದ ವೈರಿಗಳ ಶಿರಗಳನ್ನ ಪಿಡಿಗೋಣನ ಯುವ ವೇದಿಸಿ ಕಡಿದ ವೈರಿಗಳ ಶಿರಗಳನ್ನ ರಣದೊಳಗೆ ಕೆಡಿಸಿದರೆ ಕರುಣೆಯ ಬಗೆದಿರಲ ಗಣಪ. ರಣದೊಳಗೆ ಕೆಡಗಿದರೆ ಕರುಣೆಯ ಬಗೆದಿರಲೆ ಬಿಡ ಚಿಂತೆಯನ್ನು ಕಡವ ಮಾಡುವುದೇ ಕುಮಾರ ಅಭಯ. ತಂದೆ ಪ್ರಾರ್ಥನಾ ದೈವೊಂದಿರಲಿ ಹಿಂದಿರೇಶನ ತಾಮ್ಯ ಬರಲೆ. ತಂದೆ ಪ್ರಾರ್ಥನಾ ದೈವೊಂದಿರಲಿ ಹಿಂದಿರೇಶನ ತಾಮ್ಯ ಬರ. ಕೊಂದು ಗೋದರ ಯುವ ಬೇರಿಸಿ ಚೆಂಡಾಡು ಬರುವೆನೋ ನಾನೀಗ ಚೆಂಡಾಡು ಬರುವೆನೋ ನಾನೀಗ. ಬಿಡ ಚಿಂತೆಯನ್ನು ತಡವ ಮಾಡು ನಿನಗೆ ಕೊಡುವೆ ಅಭಯ. ದೊಡ್ಡಪ್ಪ ಕುಮಾರ ನಿಮ್ಮೆಲ್ಲರ ಆಶೀರ್ವಾದ ವಜ್ರ ಕವಚದಂತೆ. ದೊಡ್ಡಪ್ಪ ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತೀರಿಯಾ? ನಿನ್ನ ಕಣ್ಣ ಮುಂದೆ ನಿಂತಿರೋದು ಪಾರ್ಥನ ಶರೀರವು ಚಿಕ್ಕದಿರುವುದು. ದೊಡ್ಡಪ್ಪ ಜ್ಯೇಷ್ಠ ಪುತ್ರನು ನಾನಿರುವಾಗ ಅದಕ್ಕೋಸ್ಕರ ಇಷ್ಟೊಂದು ಚಿಂತೆ. ಕುಮಾರ ಅಗ್ರಜ ದೊಡ್ಡಪ್ಪ ಅಭಿಮನ್ಯುನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಬಾಪು ಅಭಿಮನ್ಯು ಬಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪ. ಕುಮಾರ ದೊಡ್ಡಪ್ಪ ನೀನಿನ್ನು ಚಿಕ್ಕವನು. ನಾವಿನ್ನು ಬದುಕಿರುವಾಗ ಇಂಥ ಅಸಾಧ್ಯವಾದ ಕಾರ್ಯಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮತವೇ? ದೊಡ್ಡಪ್ಪ ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತೀರಿಯಾ? ನಿನ್ನ ಕಣ್ಣ ಮುಂದೆ ನಿಂತಿರೋದು ಪಾರ್ಥನ ಶರೀರವು ಚಿಕ್ಕದಿರುವುದು. ಅದರೊಳಗಿರುವ ದಿವ್ಯ ಜ್ಯೋತಿಯು ಚಿಕ್ಕದಲ್ಲ. ಕ್ಷೇತ್ರ ತೇಜದ ಚಿರಾಪ್ರಕಾಶದಿಂದ ಜಜ್ವಲಮಾನವಾಗಿ ಬೆಳೆದಿರುವುದು. ಅದು ಮಹತ್ ಪ್ರಕಾಶದಲ್ಲಿ ಕುರುಕ್ಷೇತ್ರದಲ್ಲಿ ಬೆಳಗಲು ನನಗೆ ಅನುಮತಿಯನ್ನು ಕೊಡು. ನನ್ನನ್ನು ಮಗನಾಗಿ ಪಡೆದ ಆ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರಮಾತೆಯಾದ ಸುಭದ್ರೆಯು ಆನಂದ ಭಾಷೆಗಳಿಂದ ಸುರಿಸಲಿ. ಸಮಯವು ಸಿಕ್ಕಾಗ ಧೈರ್ಯದಿಂದ ಹೋರಾಡುವುದೇ ಕ್ಷೇತ್ರನ ನಿಯಮ. ಅದನ್ನು ಬಿಟ್ಟು ಮಣ್ಣ ಕಂಜಿ ಸತ್ರು ಸಂಹಾರಕ್ಕೆ ಹಿಡಿದ ಈ ಖಡ್ಗದಿಂದ ಅಡುಗೆ ಮನೆಯಲ್ಲಿ ಕಾಯಿ ಪಲ್ಯ ಕತ್ತರಿಸಿದ ಕುಳಿತುಕೊಳ್ಳೋದಕ್ಕಲ್ಲ. ದೊಡ್ಡಪ್ಪ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ಯೋವನ್ನು ಭೇದಿಸುವ ವಿದ್ಯೆಯನ್ನು ಕಲ್ತಿರನು. ಅದನ್ನು ವ್ಯರ್ಥ ಮಾಡದೆ ನನಗೆ ಅನುಮತಿಯನ್ನು ಕೊಡು. ಆಗ ತಿಳಿಯುವುದು ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂದು ಜಗತ್ತಿಗೆ ತೋರುವೆನು. ಅಗ್ರಜ ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಆತನಿಗೆ ಅನುಮತಿಯನ್ನು ಕೊಡು. ಆತನು ಚಕ್ರವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರೂ ಒಳನುಗ್ಗಿ ಅವರ ಭಿನ್ನ ಭಿನ್ನ ಮಾಡಿ ಬರುವೆವು. ಭೀಮಸೇನ ನಿನ್ನಿಷ್ಟದಂತೆ ಆಗಲಿ. ಈ ಪುಟ್ಟ ಬಾಲಕನ ಪ್ರಾಣ ಪದಕವನ್ನು ನಿನ್ನ ಕೈಲಿಟ್ಟಿರನು. ಯುದ್ಧದಲ್ಲಿ ಒಂದು ಕ್ಷಣವೂ ಬಿಟ್ಟಿಲ್ಲರಾದು ಭೀಮಸೇನ. ಕುಮಾರ ಅಭಿಮನ್ಯು ದೊಡ್ಡಪ್ಪ ಆ ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹ ಆಗಲಿ. ಹೋಗಿ ಬಾ ಕುಮಾರ. ದೊಡ್ಡಪ್ಪ ನಿಮ್ಮೆಲ್ಲರ ಆಶೀರ್ವಾದ ವಜ್ರ ಕವಚದಂತೆ ರಕ್ಷಿಸಿಕೊಂಡಿರುವಾಗ ಭಯವೆಂದರೇನು ದೊಡ್ಡಪ್ಪ? ನಡೆ ಹೋಗೋಣ. ದೂರದಲ್ಲಿ ಜಯಿಸುವ ವೈರಿಗಳ ದೂರದಲ್ಲಿ ಜಯಿಸುವ ವೈರಿಗಳ ದೂರದೊಳು ಜಯಿಸುವೆ ವೈರಿಗಳ ದೂರದೊಳು ಜಯಿಸುವೆ ವೈರಿಗಳ ಪರಿಪರಿಯಿಂದ ನರ ಅದವರ ಪರಿಪರಿಯಿಂದಲೇ ನನ್ನ ದೂರದಲ್ಲಿ ಜಯಿಸುವ ವೈರಿಗಳ ದೂರದೊಳು ಜಯಿಸುವೆ ವೈರಿಗಳ ಇದು ಪಿಡಿದ ಗದ ಖಡ್ಗದಿ ಇದು ಪಿಡಿದ ಗದ ಖಡ್ಗದಿ ಮದಂದರಿಪುಗಳ ವಧಿಸುವನ ದೂರದಲ್ಲಿ ವಹಿಸುವ ವೈರಿಗಳ ದೂರದಲ್ಲಿ ಜಯಿಸುವ ವೈರಿಗಳ ದೂರದೊಳು ಜಯಿಸುವೆ ವೈರಿಗಳ ದೂರದೊಳು ಜಯಿಸುವೆ ವೈರಿಗಳ ದೂರದಲ್ಲಿ ಜಯಿಸುವ ವೈರಿಗಳ ದೂರದಲ್ಲಿ ಜಯಿಸುವ ವೈರಿಗಳ ಬಾಣ
ಪ್ರೇಸೆ ನಮಸ್ಕಾರ. ಮಂಗಳವಾಗಲಿ. ನಾನು ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದೆ. ಇಂದು ಲಭಿಸಿತು ಪ್ರಿಯ. ಪ್ರೇಸೆ ಪ್ರೇಮದಿ ಕರೆಯುವೆ ಮಲ್ಲಿಗೆ ತನಗುತ್ತಾ ಬಾರೇ ಪ್ರೇಯಸೇ. ಅರಸದಿ ಸರಸವನಾಡುತ್ತ ನಾವು ಬಾರೇ ರೂಪಸೇ. ಕರೆಯುವೆ ಮಲ್ಲಿಗೆ ತನಗುತ್ತಾ ಬಾರೇ ಪ್ರೇಯಸೇ. ಅರಸದಿ ಸರಸವನಾಡುತ್ತ ನಾವು ಬಾರೇ ರೂಪಸೇ. ಪ್ರೇಸೆ ದೂರ ದೂರ ಇನ್ನೇಕೆ ಸನಿಯ ಬಾರೆ ಮನದಾಗೆ. ದೂರ ದೂರ ಇನ್ನೇಕೆ ಸನಿಯ ಬಾರೆ ಮನದಾಗೆ. ಇನ್ನು ಚಿಂತೆ ನಿನಗೇಕೆ ತೀರಿಸುವೆನು ಬಾ ನಿನ್ನ ಬಯಕೆ. ನಿನ್ನ ಚಿಂತೆ ನಿನಗೇಕೆ ತೀರಿಸುವೆನು ಬಾ ನಿನ್ನ ಬಯಕೆ. ಬಾರೆ ಬಾ ಗೆಳತಿ ಬಾಳಿನ ಸರದಿ. ಬಾರೆ ಬಾ ಗೆಳತಿ ಬಾಳಿನ ಸರದಿ. ಪ್ರೇಮದಿ ಕರೆಯುವೆ ನಲಿಗೆ ತನಗುತ್ತ ಬಾರೇ ಪ್ರೇಯಸೇ. ಹರುಷದಿ ಸರಸವನಾಡುತ್ತ ನಾವು ಬಾರೇ ರೂಪಸೇ. ಆ ಪ್ರೇಮದಿ ಕರೆಯುವೆ ನಲಿಗೆ ತನಗುತ್ತ ಬಾರೇ ಪ್ರೇಯಸೇ. ಹರುಷದಿ ಸರಸವನಾಡುತ್ತ ನಾವು ಬಾರೇ ರೂಪಸೇ. ಕುಣಿಯುವ ಕೋಗಿಲ ಗಾನ ನಡುವಿನ ನವಿಲಿನ ನಾರ್ತನ. ಕುಣಿಯುವ ಕೋಗಿಲ ಗಾನ ನಡೆಯುವ ನವಿಲಿನ ನಾರ್ತನ. ಕೂಡಿ ಆಡುವೆ ಬಾ ಆಡಿನಲ್ಲಿಯುವೆ ಬಾ. ಕೂಡಿ ಆಡುವೆ ಬಾ ಆಡಿನಲಿಯುವೆ ಬಾ. ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತಾ ಬಾರೇ ಪ್ರೇಯಸೇ. ಹರುಷದಿ ಸರಸವನಾಡುತ್ತ ನಾವು ಬಾರೇ ರೂಪಸೇ. ಆ ಪ್ರೇಮದಿ ಕರೆಯುವೆ ನಲಿ ನಗುತ್ತಾ ಬಾರೇ ಪ್ರೇಯಸೇ. ಹರುಷದಿ ಸರಸವನಾಡುತ್ತ ನಾವು ಬಾರೇ ರೂಪಸೇ. ನಿನ್ನ ಕಣ್ಗಳು ರವಿಕಾಂತಿ ಬಯಸುತ್ತಿರುವೆನು ಸುಖ ಶಾಂತಿ. ನಿನ್ನ ಕಣ್ಗಳು ರವಿಕಾಂತಿ ಬಯಸುತ್ತಿರುವೆನು ಸುಖ ಶಾಂತಿ. ಕೂಡಿ ಆಡುವೆ ಬಾ ಆಡಿನಲಿಯುವೆ ಬಾ. ಕೂಡಿ ಆಡುವೆ ಬಾ ಆಡಿನಲಿಯುವೆ ಬಾ. ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತಾ ಬಾರೇ ಪ್ರೇಯಸೇ. ಹರುಷದಿ ಸರಸವನಾಡುತ್ತ ನಾವು ಬಾರೇ ರೂಪಸೇ. ಆ ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತಾ ಬಾರೇ ಪ್ರೇಯಸೇ. ಹರುಷದಿ ಸರಸವನಾಡುತ್ತ ನಾವು ಬಾರೇ ರೂಪಸೇ. ಬಾರೇ ಪ್ರೇಯಸೇ. ಪ್ರಾಣೇಶ್ವರ ಪ್ರೇಸಿ ಮಾತನಾಡಿ ಸ್ವಾಮಿ. ಪ್ರೇಸಿ ಹಾ. ದೇವರ ದರ್ಶನವೇನೋ ಹೊಂದಿದೆ. ಆಹಾ. ಆದರೆ
ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನು ಸಿದ್ಧಪಡಿಸಿರುವೆ? ನನ್ನ ಸರ್ವಸ್ವವನ್ನು ತಮಗಾಗಿ ಕೊಟ್ಟಿರುವೆನು ಅಂದ ಮೇಲೆ ಇನ್ನು ನನ್ನದಾಗಿ ನುಡಿದೆ. ನಾನು ಕೇಳಿದ್ದು ನಿನ್ನ ಹೃದಯದ ಪ್ರೇಮ. ಹಬ್ಬಬ್ಬಬ್ಬ. ಅದು ಮೊದಲಿನಿಂದಲೂ ತಮ್ಮದೇ ಆಗಿರುವಾಗ ಪುನಃ ಕೊಡು ಅಗತ್ಯವೇನಿದು ಪ್ರಿಯ? ನಾನು ಕೇಳಿದ್ದು ಅದನ್ನೇ ಬಲ್ಲೆ ಪ್ರೇಯಸಿ. ಆಹಾ. ಪ್ರಾಣೇಶ್ವರ. ಪ್ರೇಯಸಿ, ಪ್ರೇಮ ವಸಂತ ನಾಗಮಕ್ಕೆ ಕೋಗಿಲೆ ಗಾಯನವೋ, ಹಬ್ಬಬ್ಬ. ಕೋಗಿಲೆ ಗಾಯನಕ್ಕೆ ವಸಂತ ನಾಗಮವೋ. ಪ್ರೇಯಸಿ, ವಸಂತ ನಾಗಮಕ್ಕೆ ಕೋಗಿಲೆ ಗಾಯನವು, ಕೋಗಿಲೆ ಗಾಯನಕ್ಕೆ ವಸಂತ ನಾಗಮವು. ನೀನೆ ವಸಂತ ನಾನು ಕೋಗಿಲೆ. ಲಾ 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 ಮಧುಮಾಸದ ಮಧುವಾಗಿ ಬೆಳದಿಂಗಳ ಬೆಳಕಾಗಿ, ಮಧುಮಾಸದ ಮಧುವಾಗಿ ಬೆಳದಿಂಗಳ ಬೆಳಕ ತಾರಾಗಿ ಸೂರ್ಯಚಂದ್ರ ನೀನಾಗಿ, ತಾರಾಗಿ ಸೂರ್ಯಚಂದ್ರ ನೀನಾಗಿ, ಆರೋಹಣ ಅವರೋಹಣ ಆಲಾಪನೆಯಾಗಿ, ಆರೋಹಣ ಅವರೋಹಣ ಆಲಾಪನೆಯಾಗಿ, ಸ್ವರ ಸಂಗೀತದ ನಾದ ಮಧುರವಾಗಿ, ಸುಸ್ವರ ಸಂಗೀತದ ನಾದ ಮಧುರವಾಗಿ ನಿನ್ನ ಸೇರುವಾಸೆ. ರೇಸೆ ಪ್ರಾಣೇಶ್ವರ. ನನಗಾಗಿ ಹಬ್ಬಬ್ಬಬ್ಬ. ವಸಂತ ನಾಗಮಕ್ಕೆ ಕೋಗಿಲೆ ಗಾಯನವೇ, ಕೋಗಿಲೆ ಗಾಯನಕ್ಕೆ ವಸಂತ ನಾಗಮ. ನೀನೆ ವಸಂತ ನಾನು ಲಾ ಲಾ ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಬಂದಿಕೆ, ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಜಲಕನ್ಯೆ ರೂಪಿಣಿ ನೀ ಬಂದರೆ, ಜಲಕನ್ಯೆ ರೂಪಿಣಿ ನೀ ಬಂದರೆ, ಆರೋಹಣ ಅವರೋಹಣ ಆಲಾಪನೆಯಾಗಿ, ಆರೋಹಣ ಅವರೋಹಣ ಆಲಾಪನೆಯಾಗಿ, ಸುಸ್ವರ ಸಂಗೀತದ ನಾದ ಮಧುರವಾಗಿ, ಸುಸ್ವರ ಸಂಗೀತದ ನಾದ ಮಧುರವಾಗಿ ನಿನ್ನ ಸೇರುವಾಸೆ. ನನಗಾಗಿ ವಸಂತ ನಾಗಮಕ್ಕೆ ಕೋಗಿಲೆ ಗಾಯನವು, ಕೋಗಿಲೆ ಗಾಯನಕ್ಕೆ ವಸಂತ ನಾಗಮವು. ನೀನೆ ವಸಂತ ನಾನು ಕೋಗಿಲೆ, ನಾನು ವಸಂತ. ಲಾ 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 ಲಾ. ಮಧುಮಾಸದ ಮಧುವಾಗಿ ಬೆಳದಿಂಗಳ ಬೆಳಕಾಗಿ
ಸಂತೋಷವಾಯಿತು ಪ್ರಿಯ. ಸಂತೋಷವಾಯಿತು. ಬೇಸರಿಸುತ್ತಾ? ಹೌದು. ಕೋಪವೇ ಪ್ರಿಯ? ಕೋಪವೇ ಪ್ರಿಯ? ಕೋಪ ಇಲ್ಲ ವಿಶ್ವ. ವಸಂತನಾಗಮತಿ ಕೋಗಿಲೆ ಗಾಯನದಿ ಪ್ರೇಸಿ ಪ್ರೇಸಿ, ಪ್ರತಿದಿನನೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂದು ನನ್ನ ಆಸೆ. ಉತ್ತರ ಹತ್ತ ನೋಡು, ವಸಂತದ ಬಳಿಯೋ ಹೊಸದಾಗಿ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸ್ತಿರೋದು. ಈ ಪಕ್ಷಿಗಳು ದಿನದಿನವೂ ಗಾನಗಳಿಂದ ಪ್ರಕೃತಿಯನ್ನು ನಿಲ್ಲಿಸುತ್ತಿರೋದು. ಹೃದಯೇಶ್ವರಿ, ನಿನ್ನೆ ದಿನ ನಾವು ಓದ್ತಿರುವ ಶ್ಲೋಕದಿಂದ ದಗ್ಧರಾಗಿದ್ದೆವು. ಪುನಃ ಸಮ್ಮಿಳಿತರಾಗಿರು. ಈ ಆನಂದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂದು ನನ್ನ ಆಸೆಯಲ್ಲವೇ. ಉತ್ತರ ದೇವರ ಪೂಜೆಯನ್ನು ಬಯಸಿದಾಗ ಭಕ್ತರನ್ನು ನಿರಾಕರಿಸುವರು. ಪ್ರೇಮದ ವಿಷಯದಲ್ಲಿ ತಾವು ಮಹಾಪಂಡಿತನು. ತಮ್ಮ ಇಚ್ಛೆಂತಿಯಾಗಿ ಪ್ರಾಣೇಶ್ವರ, ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮಾರ್ಥವನ್ನು ಸ್ವೀಕರಿಸಿ ದೇವ. ನಾನೇ ಆಯ್ದು ಕಟ್ಟಿದ ಹೂಮಾಲಿಕೆಯನ್ನು ಧರಿಸಿ ಭಕ್ತನಲ್ಲಿ ಪ್ರಸನ್ನರಾಗಿಸುವ. ಬೇಡ ಮನದ ಭಾವ ಪ್ರೇಸಿ, ದೇವರು ಪ್ರಸನ್ನಾಗಿ ನನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟಿರೋನು. ಬಾ ಕುಳಿತುಕೋ. ಪ್ರಾಣೇಶ್ವರ, ಇದಕ್ಕೆ ಸ್ವಾಮಿ ಇಂಥ ಮುಖಭಂಗಿ ನನ್ನಿಂದೇನಾದರೂ ಅಪರಾಧವಾಯಿತು? ಪ್ರೇಸಿ, ಈ ದಿನ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಆದ್ದರಿಂದ ನಿನ್ನ ಪ್ರೇಮದ ಆರೋಹಣೆಯನ್ನು ಸನ್ಮಾನಿಸಲು ಸಮಯವಿಲ್ಲ. ಏನು ಮಾಡಲಿ? ಪ್ರಾಣೇಶ್ವರ, 4 ದಿನಗಳಿಂದಲೇ ಯುದ್ಧದಲ್ಲಿ ನಿರತನಾಗಿದೆ. ಈ ದಿವಸವಾದರೂ ನನ್ನೊಡನೆ ಕಾಲವನ್ನು ಕಳೆಯಬಾರದು. ಪ್ರೇಯಸಿ, ಪ್ರಾಣೇಶ್ವರ, ಪ್ರಿಯ ರಮಣಿ ಕರೆಯುವೆ ಬಾ, ಅರುಷದಿನಲ್ಲಿ ಪ್ರಾಣೇಶ್ವರ,
ಚಂದದಿಂದ ಬಂದು ಕರುಣಿಸಲು ನಾನೇ. ಅಂದ ಚಂದದಿಂದ ಬಂದು ಕರುಣಿಸಲು ನಾನೇ. ಪ್ರಿಯ ರಮಣಿ ಕರೆಯುವೆ ಬಾ ಹರುಷದಿ ನಲಿಯುವ ಬಾಬಾರೇ. ಹರುಷದಿ ನಲಿಯುವ ಬಾಬಾರೇ ಪ್ರಿಯ ರಮಣಿ. ಬಾರೆಲೆ ಆರಾಗಿನಿ ಮಮತೆಯ ತೋರುತ್ತ ಬಾರೆಲೆ ಆರಾಗಿನಿ ಮಮತೆಯ ತೋರುತ್ತ ಒಲಿದು ಬಂದೆ ಬಯಕೆಯ ನೀಡುತ್ತ ಒಲಿದು ಬಂದೆ ಬಯಕೆಯ ನೀಡುತ್ತ ಅಂದ ಚಂದದಿಂದ ಬಂದು ಸೊನ್ನೆ ರಾಣೆ. ಅಂದ ಚಂದದಿಂದ ಬಂದು ಸೊನ್ನೆ ಸೊನ್ನೆ ರಾಣೆ ಪ್ರಿಯ ರಮಣಿ ಕರೆಯುವೆ ಬಾ ಹರುಷದಿ ನಲಿಯುವ ಬಾಬಾರೇ. ಹರುಷದಿ ನಲಿಯುವ ಬಾಬಾರೇ ಪ್ರಿಯ ರಮಣಿ. ಪ್ರೇಸಿ ಪ್ರಾಣೇಶ್ವರ ಪ್ರೇಸಿ ಪ್ರಿಯ ರಮಣ ಕರೆಯುವೆ ಬಾ ಹರುಷದಿ ನಲಿಯುವ ಬಾಬಾರೇ. ಹರುಷದಿ ನಲಿಯುವ ಬಾಬಾರೇ. ಪ್ರಿಯ ರಮಣ. ಪ್ರೇಸಿ ಪ್ರಾಣೇಶ್ವರ ದ್ರೋಣರ ಚಕ್ರ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠಿರ ರಾಜರ ಅನುಮತಿಯನ್ನು ಪಡೆದು ಹೊರಟೆಯನ್ನು ನನ್ನನ್ನು ನಗುನಗುತ್ತಾ ಸಂತೋಷದಿಂದ ಕಳಿಸಿಕೊಡೆಯ. ಪ್ರಾಣೇಶ್ವರ ತಾವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನನ್ನ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಪ್ರೇಯಸಿ ನಿಮ್ಮ ತಂದೆಯ ವಿವಾಹ ಕಾಲದಲ್ಲಿ ಬಲರಾಮನನ್ನು ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ. ನಾನು ನಿಮಗೆ ಸಹಾಯಕಳಾಗುವೆನು. ಪ್ರೇಯಸಿ ಹಾದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣೆ ಮಾಡಬೇಕಾಯಿತು. ಮಾತನಾಡಿ ಸ್ವಾಮಿ. ಆದಿನನು ತಾಯಿಯ ಉಪಾಯವಿಲ್ಲದೆ ಅಸ್ತ್ರಧಾರಣೆ ಮಾಡಬೇಕಾಯಿತು. ಆದ್ದರಿಂದ ಸ್ತ್ರೀಯರಿಗೆ ಇದು ಉಚಿತವಾದ ಸ್ಥಾನವಲ್ಲ. ಏನು ಮಾಡಲಿ ಪ್ರೇಯಸಿ? ಪ್ರಾಣೇಶ್ವರ ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನಂತ ನಂತಿದೆ. ಇದನ್ನು ಸಾರಿ ಎದುರಿಸಿ ನೋಡವೇ? ಪ್ರೇಯಸಿ ಪ್ರಾಣೇಶ್ವರ ಕೋಮಲವಾದ ಬಿಲ್ಲು ದಾಸನಿಂದ ಬಯಸಿದೆ ಮನದಾಸನಿಂದ ಬಯಸಿದೆ ರಸಮಯ ಸಂಗೀತದೇ ಮನದಾಸನಿಂದ ಬಯಸಿದೆ ಬಯಸಿದೆ
ತನು ಮನ ಮಿಲನದ ತನು ಮನ ಬೆರೆತ ಆಲು ಜೇನು ಮನದಾಸೆ ನಿನ್ನ ಬೈಲಿಗೆ ಮನದಾಸೆ ನಿನ್ನ ಬೈಲಿಗೆ ಬಾಸುಂದರಿ ರಸಮಯ ಸಂಗೀತದೇ ಮನದ ಸಂಗೀತದೇ ಮನಕಾನಂದವ ನೀಡಿದ್ದಾರೆ ಮನದಾಸೆ ನಿನ್ನ ಬೈಲಿಗೆ ಬಾಸುಂದರಿ ಪ್ರಾಣೇಶ್ವರ, ಬಿಲ್ಲು ಈ ಕೋಮಲವಾದ ಹಸ್ತಗಳಿಗೆ ಇದು ಯೋಗ್ಯವಾದ ಕಾರ್ಯವಲ್ಲ. ನಿನ್ನ ಸಖಿಯರು ಬಿಡಿಸಿದಂದ ಹೂಗಳಿಂದ ಎದೀರಿಸು ಚಂಚಲ ಕಟಾಕ್ಷ ಬಾಣಗಳಿಂದ ರೂಪುಗೊಂಡ ರತಿಯಂತೆ ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶಯ ಕೊಡುವೆ. ಒಂದೇ ಉಸಿರಲ್ಲಿ ಎಷ್ಟು ಪ್ರೇಮದ ಮಾತುಗಳು ಪ್ರಿಯ. ನಿರಂಜನೆ ತೇರು ರಥಗೋಪವೇ ಆನಂದವ ಬಿಡೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಕಾರುಣ್ಯಶೀಲೆ ಕೋಮಲ ಬಾಳೆ ಸಂಗ್ರಾಮದಿಂದ ನೀ ಹೋಗುವೆ. ಕಾರುಣ್ಯಶೀಲೆ ಕೋಮಲ ಬಾಳೆ ಸಂಗ್ರಾಮದಿಂದ ನೀ ಹೋಗುವೆ. ನಿರಂಜನೆ ತೇರು ರಥಗೋಪವೇ ಆನಂದವ ಬಿಡೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ.
ವೀರಸತಿ ವೀರಸತಿ ಅಂತಿಯಾದ ರಾಜಿಸೆ ಆನಂದವ ಬಿಡೆ ನಾಬೇಡುವೆ ಪ್ರಾಣೇಶ್ವರ, ಪ್ರೇಸಿ ಉಪಹಾಸದ ಸಮಯ ಉಪವಾಸದ ಸಮಯವಲ್ಲ ಉತ್ತಾರೆ ಘೋರ ಯುದ್ಧವೂ ಬಂದದಿದೆ. ಈಗಲೂ ನೀನು ಪರಿಹಾಸ ಮಾಡುತ್ತಿರುವೆಯಾ ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರು ಇಬ್ಬರೆಂದು ತೋರುವುದು? ಯುದ್ಧವನ್ನು ನಿರ್ಮಿಸಿದ ಹೃದಯಹೀನವಾದ ವಿಧಿಯೇ ಬೇರೆ, ಆಸೆ ಪ್ರಿಯಾದ ಗಾನಮೆಯನ್ನು ಉದ್ದರೆಯನ್ನು ನಿರ್ಮಿಸಿದ ಕಲಾವಿದನ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗೆಲ್ಲ ಪ್ರಿಯ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನಿಬ್ಬರ ಉತ್ತರ ನಿರ್ಮಿಸುವನು. ಇದುವರೆಗೂ ಹಾಸ್ಯ ಪ್ರಿಯಾದ ಗಾನಶೀಲಿಯಾದ ಒಬ್ಬ ಉತ್ತರ ನೋಡಿದೆ. ಈಗ ವೀರಪತ್ನಿಯಾದ ವೀರಾಂಗನಿಯಾದ ಮತ್ತೊಬ್ಬ ಉತ್ತರ ನೋಡಿದೆ. ಹೋಗುತ್ತರಣ ವೀರ, ಯುದ್ಧವು ಕ್ಷತ್ರಿಯನ ಧರ್ಮ, ನೀನು ಆ ಧರ್ಮವನ್ನು ಪಾಲನೆ ಮಾಡು. ಹಾಗಾದರೆ ನನ್ನನ್ನು ಸಂತೋಷದಿಂದ ಕಳಿಸಿಕೊಡುವೆ. ನನಗೋಸ್ಕರ ಸ್ವಲ್ಪ ಹೇಳುವುದಿಲ್ಲವೇ ಪ್ರೇಯಸಿ? ದುಃಖಿಸುವುದಿಲ್ಲ ಪ್ರಿಯ. ಆತ್ಮ ಪ್ರಚನ ದಾನದಂತೆ ಮನಸ್ಸಿನ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಲಾರದ ಪತ್ನಿಯು ವೀರಾಂಗನೆ ಎನಿಸಿಕೊಳ್ಳಬಲ್ಲಳೆ. ನಿನ್ನ ಕರ್ತವ್ಯದಲ್ಲಿ ನೀನು ಸ್ಥಿರನಾಗು. ಉತ್ತರಿತನ ಭಾಗದ ಕರ್ತವ್ಯದಲ್ಲಿ ಸಾಹಸವದನಿಯಾಗಿ ನಿರ್ಮಿಸಿದಳು. ಆಹಾ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯವನ್ನು ಕಂಡಂತಾಯಿತು. ಈ ನಿನ್ನ ನುಡಿಗಳು ಆರ್ಯವರ್ತದಲ್ಲಿ ನಾರಿಯತ್ನಳು ನೀನು. ನೀವು ಕ್ಷತ್ರಿಯ ರತ್ನ. ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತು. ಹಾಗಾದರೆ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಒಂದು ವೇಳೆ ಪ್ರಾಣತ್ಯಾಗ ಮಾಡಿದೆ ಪ್ರಾಣೇಶ್ವರ, ನನಗೋಸ್ಕರ ಸ್ವಲ್ಪ ಹೇಳುವುದಿಲ್ಲವೇ ಪ್ರೇಯಸಿ? ಅಡುವಿಲ್ಲ ಪ್ರಿಯ. ನಿಮ್ಮ ಆಜ್ಞೆ ವಿರುದ್ಧವಾಗಿ ಒಂದು ತುಟ್ಟು ಕಮ್ಮಿ ಭೂಮಿಗೆ ಬಿದ್ದರೆ ಕೈಯಾರೆ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಸಮರ್ಪಿಸುವೆನು. ಉತ್ತರೆಯು ವೀರಸತಿ, ಪತಿಯಾಗುವವರೆಗೆ ದೇವರಾಜ್ಞೆ ಅಂತಲ್ಲವೇ ಪ್ರಿಯ? ಇನ್ನು ನನಗೆ ಅನುಮತಿಯನ್ನು ಕೊಡು. ನೀನು ಹಾಕಿದ ಹೂಮಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಇನ್ನೂ ಬೆಳಗುವನು. ನನಗಿನ್ನೂ ಅಪಜಯವಿಲ್ಲ. ಹಾಗೆ ಆಗಲಿ ಪ್ರಿಯ. ನೀ ಬಳಿ ಬಂದಾಗ ಏನೋ ಆವೇಗ, ಬಳಿ ಬಂದಾಗ ಏನೋ ಆವೇಗ, ನಿನ್ನ ಬಿಂಬ ಕಣ್ಣ ತುಂಬ, ನಿನ್ನ ಬಿಂಬ ಕಣ್ಣ ತುಂಬ ನೀನು ನಲಿಯುವಾಗ, ಬಳಿ ಬಂದಾಗ ಏನೋ ಆವೇಗ. ಕುಣಿಸಿದೆ ಮನ ಕುಣಿಸಿದೆ ಆಡಿ ನಲಿಯುವಾಗ, ಕುಣಿಸಿದೆ ಮನ ಕುಣಿಸಿದೆ ಆಡಿ ನಲಿಯುವಾಗ, ತಣಿಸಿದೆ ಮನ ತಣಿಸಿದೆ ನೀನು ನಲಿಯುವಾಗ. ತಣಿಸಿದೆ ಮನ ತಣಿಸಿದೆ ನೀನು ನಲಿಯುವಾಗ, ನೀ ಬಳಿ ಬಂದಾಗ ಏನೋ ಆವೇಗ. ನೀ ಬಳಿ ಬಂದಾಗ ಏನೋ ಆವೇಗ, ನಿನ್ನ ಬಿಂಬ ಕಣ್ಣ ತುಂಬ, ನಿನ್ನ ಬಿಂಬ ಕಣ್ಣ ತುಂಬ ನೀನು ನಲಿಯುವಾಗ, ನೀ ಬಳಿ ಬಂದಾಗ ಏನೋ ಆವೇಗ.
ಹೊರಡೋಣ ಸ್ವಾಮಿ. ಸ್ವಾಮಿ ಹಾಗೆ ಆಗಲಿ ಮನುಷ್ಯ. ರಾಮ ಜಯದು ಶ್ರೀ ರಾಮ ಸುರಾಮ ರಾಮ ಜಯದು ಶ್ರೀ ರಾಮ ಸುರಾಮ ರಾಮ ವಿನುತ ಪದ ಅಮರ ಮಿನುತ ಪದ ರಾಮ 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 ಜಯದು ಶ್ರೀ ರಾಮ ಸುರಾಮ ರಾಮ 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 ರಾಕ್ಷಸ ಭೀಮ ರಾಮ 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 ರಾಕ್ಷಸ ಭೀಮ ಕುಲ ಸೋಮ ರವಿ ಕುಲ ಸೋಮ ರಾಘವ ರಾಮ ರಾಮ ಜಯದ ಶ್ರೀರಾಮ ಸುರಾಮ ರಾಮ ಜಯದು ಶ್ರೀರಾಮ ಸುರಾಮ ಪರಮ ಪುರುಷ ಹರಿ ಪಾವನ ಶ್ರೀಹರಿ ಪವನ ಪುರುಷ ಹರಿ ಪಾವನ ಶ್ರೀಹರಿ ರಾಮ ಜಯದು ಶ್ರೀ ರಾಮ ಸುರಾಮ ಇಂದಿರಾರಮಣ ಗೋವಿಂದ ಆಂಜನೇಯನ ವರದ ಗೋವಿಂದ ಗೋವಿಂದ ಎಂದವರ ಪಾದಾರವಿಂದಕ್ಕೆ ಗೋವಿಂದ ಹರ ನಮತ್ ಪಾರ್ವತಿ ಪತಿಯೇ ಶ್ರೀ ಶ್ರೀ ಮಾರುತಿ ಕೃಪಾ ಪೋಷಕ ನಾಟಕ ಮಂಡಳಿಕ್ಕೆ ಶ್ರೀ ಶ್ರೀ ಮಾರುತಿ ಕೃಪಾ ಪೋಷಕ ನಾಟಕ ಮಂಡಳಿಕ್ಕೆ ಶ್ರೀ ಶ್ರೀ ಮಾರುತಿ ಕೃಪಾ ಪೋಷಕ ನಾಟಕ ಮಂಡಳಿಕ್ಕೆ ಜೈ ಜೈ ಜೈ